ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಲಕ್ಕಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ದಿವ್ಯಾ. ಸೊ ಎಲ್ಲ ಹೆಣ್ಮಕ್ಳಿಗೂ ಹಬ್ಬ ಅಂದ ತಕ್ಷಣ ನೆನಪಾಗೋದು ಒಂದೇ, ಬೇಗ ಬೇಗ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬಿಡಬೇಕು, ಮನೆ ಅಚ್ಚುಕಟ್ಟಾಗಿ ಕಾಣಬೇಕು ಅಂತ ಆಸೆ ಪಡ್ತೀವಿ. ಸೊ ಹಾಗೆ ನಾನು ಭಾನುವಾರದಿಂದನೂ ಒಂದೇ ಸಮ ನಾನು ಕೆಲಸ ಮಾಡಬೇಕು ಅಂತ ಒಂದೊಂದಾಗಿ ಕೆಲಸನ ಮುಗಿಸ್ಕೊತಾ ಬರ್ತಾಯಿದ್ದೀನಿ. ಏಕೆಂದರೆ ನಮ್ಮ ಮನೇಲಿ ಮಕ್ಕಳಿದ್ದಾರೆ. ಸೊ ಹಾಗಾಗಿ ಅವ್ರನ್ನ ನೋಡಿಕೊಂಡು ಕೆಲಸ ಮಾಡೋದು ತುಂಬಾ ರಿಸ್ಕು. ಒಬ್ಬೊಬ್ರು ಮನೆಯಲ್ಲಿ ಇಬ್ಬಿಬ್ರು ಇರ್ತಾರೆ, ನೀನೊಂದು ಅಂತ ಹೇಳ್ಕೊಂಡು ಕೆಲಸನ ಮುಗಿಸ್ಕೊತಾರೆ. ಬಟ್ ನಮ್ಮ ಮನೇಲಿ ನಾನು ಒಬ್ಬಳೇ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೋತೀನಿ. ಎಂಡ್ ಆಫ್ ದ ಡೇ ಇವತ್ತು ಮಧ್ಯಾಹ್ನದಷ್ಟರಲ್ಲಿ ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಇದಾದಮೇಲೆ ಸ್ವಲ್ಪ ಡ್ರೆಸ್ಸಿಂಗ್ ಟೇಬಲ್ನ ಕ್ಲೀನ್ ಮಾಡೋದಿತ್ತು. ಸೊ ಡ್ರೆಸ್ಸಿಂಗ್ ಟೇಬಲ್ ತುಂಬಾ ನೋಡೋಕ್ಕಾಗದೇ ಇರೋ ಥರನೇ ಆಗಿಬಿಟ್ಟಿತ್ತು. ಅಂದರೆ ಪ್ಲೇವುಡ್ ಶೀಟ್ ಎಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ಸೊ ಹಾಗಾಗಿ ಏನಾದರೂ ಮಾಡಬೇಕು ಅಂತ ಅಂದ್ಕೊತಿದ್ದೆ. ಆಮೇಲೆ ನನಗೆ ನೆನಪಾಯಿತು, ವಾಲ್ಗೆ ಅಂತ ಒಂದು ವಾಲ್ಪೇಪರ್ನ ಆರ್ಡ್ರ್ ಮಾಡಿದ್ದೆ. ಸೊ ವಾಲ್ಗಾಗಿ ಸ್ವಲ್ಪ ಮಿಕ್ಕಿತ್ತು, ಇದನ್ನೇ ಸ್ವಲ್ಪ ಆರ್ಗನೈಸ್ ಮಾಡೋಣ, ಡ್ರೆಸ್ಸಿಂಗ್ ಟೇಬಲ್ಗೆ ಒಂದು ಲುಕ್ ಕೊಡೋಣ ಅಂತ ಅನಿಸ್ತಿತ್ತು. ಸೊ ಓಕೆ, ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಆ ಕೆಲಸನೂ ಮುಗಿಸ್ಕೊತಾ ಇದ್ದೀನಿ. ಅಂದರೆ ಡ್ರೆಸ್ಸಿಂಗ್ ಟೇಬಲ್ನ ಸ್ಟೆಪ್ನೂ ಅಳತೆ ತೊಗೊಂಡು ಕಟ್ ಮಾಡಿಕೊಂಡು ಅಂಟಿಸ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂತು, ಔಟ್ಲುಕ್ ಮಾತ್ರ ಸಖತ್ತಾಗಿತ್ತು. ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಅಂದರೆ ಡ್ರೆಸ್ಸಿಂಗ್ ಟೇಬಲ್ ಆರ್ಗನೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದೊಂದು ವೀಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ, ನೀವು ನೋಡ್ಬೋದು. ಸೊ ಇದೆಲ್ಲ ಆಗೋ ಅಷ್ಟೊತ್ತಿಗೆ ನಾನು ಬೇಗನೆ ಆಗುತ್ತೆ ಅಂತ ಕೂತ್ಕೊಂಡೆ, ಆದರೆ ಒಂದು 6:30 ಆಗಿಬಿಡ್ತು. ಇದಾದಮೇಲೆ ನಾನು ಶಿವರಾತ್ರಿ ಹಬ್ಬಕ್ಕೆ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ಅಂದರೆ ಹೂವು, ಹಣ್ಣು ಇದನ್ನೆಲ್ಲ ಮಾಡೋದಿತ್ತು. ಹಾಗಾಗಿ ಹೋಗಿ ತಗೊಂಬರೋಣ ಅಂತ ನನ್ನ ಹಸ್ಬೆಂಡ್ ಬಂದಮೇಲೆ ಹೋದ್ವಿ. ಸಿಕ್ಕಾಪಟ್ಟೆ ರಶ್ ಇತ್ತು, ಕಾಲಿಡೋದಕ್ಕೂ ಆಗ್ತಿರ್ಲಿಲ್ಲ. ನಾನು ಏನೇನು ಅಂದ್ಕೊಂಡು ಹೋದ್ನೋ ಅದೇನೂ ತರೋದಕ್ಕಾಗಲಿಲ್ಲ. ಸಂತೆ ಬೀದಿ, ಪೇಟೆ ಬೀದಿ ಎಲ್ಲನೂ ರಶ್ ಇತ್ತು. ಹಾಗಾಗಿ ಹೂವು ಮತ್ತು ಹಣ್ಣು, ಬಿಲ್ಪತ್ರೆ ಅಷ್ಟೇ ತೊಗೊಂಡು ಬಂದೆ. ಮಿಕ್ಕಿದ್ದೆಲ್ಲ ನನ್ನ ಹಸ್ಬೆಂಡ್ಗೆ ಹೇಳೋಣ, ಅವ್ರು ತೊಗೊಂಡು ಬರ್ತಾರೆ ಅಂತ ಅಂದ್ಕೊಂಡು ಬಂದೆ. ಅಂದರೆ ಮಕ್ಕಳಿರ್ತಾರಲ್ವ, ಮಕ್ಕಳನ್ನ ಇಟ್ಕೊಂಡು ಅಷ್ಟು ಜನ ರಶ್ಶಲ್ಲಿ ನಿಜ ಓಡಾಡೋದಕ್ಕಾಗೋದಿಲ್ಲ. ಹಾಗಾಗಿ ಅಷ್ಟನ್ನು ಮಾತ್ರ ತೊಗೊಂಡು ಬಂದೆ ಮನೆಗೆ. ಕಿಶನ್ ಬಾಳೆಹಣ್ಣು ಕೇಳ್ತಾಯಿದ್ದ, ಅವನಿಗೂ ಒಂದು ಬಾಳೆಹಣ್ಣು ಕೊಟ್ಟು ಮನೇಲಿ ಇವಾಗೆಲ್ಲ ಹೂವನ್ನ ಕಟ್ಟಿ ಫ್ರಿಜ್ಜಲ್ಲಿ ಇಟ್ಬಿಡೋಣ ಅಂತ ಅಂದ್ಕೊಂಡೆ. ನಾನು ಬಿಡಿ ಹೂವನ್ನೇ ತೊಗೊಂಡು ಹಾರ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ನನ್ನ ಹಸ್ಬೆಂಡ್, ಇವಾಗಿರೋ ನಿನಗೆ ಕೆಲಸದಲ್ಲಿ ಇದೆಲ್ಲ ಆಗೋದಿಲ್ಲ, ಬೇಡ ಕಟ್ಟಿರೋ ಹೂವನ್ನೇ ತೊಗೊಂಡ್ಬಿಡು ಅಂತ ಹೇಳಿ ಕಟ್ಟಿರೋ ಹೂವನ್ನೇ ತೊಗೊಂಡೆ. ಅವ್ರು ಹೇಳಿದ ಕೆಲಸ ನಾನು ಮಾಡಿರಲಿಲ್ಲ ಅಂದಿದ್ರೆ ಇವತ್ತೇನು 12:15 ಆಗಿತ್ತೋ 1 ಗಂಟೆನೇ ಆಗಿರ್ತಿತ್ತೋ ಗೊತ್ತಿಲ್ಲ. ಸೊ ಹೆಂಗೋ ಕಟ್ಟಿರೋ ಹೂವನ್ನ ತಂದು ಇದನ್ನೆಲ್ಲ ಕವರಲ್ಲೇ ಪ್ಯಾಕ್ ಮಾಡಿ ನಾಳೆ ಬೆಳಗ್ಗೆ ಇಡಬೇಕಲ್ಲ ಪೂಜೆಗೆ ಅಂತ ಫ್ರಿಜ್ನಲ್ಲಿ ಎತ್ತಿಡ್ತಾಯಿದ್ದೀನಿ. ನೀವೆಲ್ಲ ಯಾವ ಥರ ಮಾಡ್ಕೊತಿದ್ದೀರಾ ಶಿವರಾತ್ರಿ ಹಬ್ಬದ ಹಿಂದಿನ ದಿನ ತಯಾರಿ ಅಂತ ನನಗೊಂದು ಕಮೆಂಟ್ ಮಾಡಿ ತಿಳಿಸಿ. ನಾನಂತೂ ತುಂಬಾ ಬ್ಯುಸಿ ಇದ್ದೆ. ಫುಲ್ಲು ಅದೆಷ್ಟು ಬೇಗ ಟೈಮ್ ಹೋಯಿತು, ಅದೆಷ್ಟು ಬೇಗ ಕೆಲಸ ಮಾಡಿಕೊಂಡೆ ಅನ್ನೋದೇ ಗೊತ್ತಿಲ್ಲ. ಅಷ್ಟು ಟಕ ಅಂತ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಊಟಕ್ಕೆ ನಮ್ಮ ಯಜಮಾನ್ರಿಗೆ ಎಲ್ಲಾದರೂ ಅವರೆಕಾಯಿ ನೋಡೋಂಗಿಲ್ಲ. ಇದ್ಕದ ಬೇಳೆ ಸಾಂಬಾರು ನೆನಪಾಗ್ಬಿಡುತ್ತೆ ಅವ್ರಿಗೆ. ತೊಗೊಂಡು ಬಂದಿದ್ರು, ಮಧ್ಯಾಹ್ನನೇ ಇದ್ಕದ ಬೇಳೆ ಸಾಂಬಾರನ್ನ ಮಾಡಿದ್ದೆ. ಹಾಗೆ ಸ್ವಲ್ಪ ಪನ್ನೀರ್ ಉಳಿದೋಗಿತ್ತು. ಸರಿ, ಈಗ ಇದ್ಕದ ಬೇಳೆ ಸಾಂಬಾರಿಗೆ ಸೈಡ್ಸ್ಗೆ ಅಂತ ಹೇಳಿಬಿಟ್ಟು ಪನ್ನೀರ್ ಟಿಕ್ಕ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಪನ್ನೀರ್ ಟಿಕ್ಕ ಮಾಡೋದಕ್ಕೆ ಇಲ್ಲಿ ಮ್ಯಾರಿನೇಟ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಉಪ್ಪು, ಅರಿಶಿಣದ ಪುಡಿ, ಹಾಗೆ ಸ್ವಲ್ಪ ಮೊಸರು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾವು ಪನ್ನೀರನ್ನ ಕಟ್ ಮಾಡ್ಕೊಳ್ಬೇಕು. ನಿಮಗೆ ಯಾವ ಥರ ಬೇಕಾದರೂ ಕಟ್ ಮಾಡ್ಕೋಬೋದು. ನಾನು ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಕ್ಯೂಬ್ಸ್ ಥರನಾದರೂ ಕಟ್ ಮಾಡ್ಕೊಳ್ಬೋದು. ನಾನು ಈ ಥರ ಸ್ಲೈಸಾಗಿ ಕಟ್ ಮಾಡಿಕೊಂಡು ನಾನು ಏನು ಮಿಕ್ಸ್ಚರ್ ರೆಡಿ ಮಾಡ್ಕೊಂಡಿದ್ದೆ ಅದನ್ನೆಲ್ಲ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇವಾಗ ಎಲ್ಲ ಪೀಸ್ನೂ ರೆಡಿ ಮಾಡ್ಕೊಂಡಿದ್ದಾಯಿತು. ಸೊ ಇದೆಲ್ಲ ರೆಡಿಯಾಗಿ ಇದನ್ನೊಂದು 1/2 ಅವರ್ ಇದೇ ಥರ ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕಾಗುತ್ತೆ. ಇಲ್ಲಾಂದರೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯೋದಿಲ್ಲ ಪನ್ನೀರ್ಗೆ. ಸೊ ಹಾಗಾಗಿ ಇದನ್ನೆಲ್ಲ ರೆಡಿ ಮಾಡಿಕೊಂಡು ಒಂದು 1/2 ಅವರ್ ಬಿಡೋಣ ಅಂತ ಹೇಳಿ ಮುಚ್ಚಿಡ್ತಾ ಇದ್ದೀನಿ. ಸೊ ಇದೆಲ್ಲ ಆದಮೇಲೆ ನಾನು ರೂಮಲ್ಲಿ ಬೆಡ್ಶೀಟ್ನೆಲ್ಲ ಚೇಂಜ್ ಮಾಡ್ಕೊಂಬಿಡೋಣ. ಇನ್ನು ಬೆಳಗ್ಗೆ ಬೇಗನೆ ಪೂಜೆ ಮಾಡಬೇಕು ಅಂದ್ಕೊಂಡೆ, ಅಷ್ಟರಲ್ಲಿ ಮಕ್ಕಳೆಲ್ಲ ಎದ್ದೇಳೋದಿಲ್ಲ. ಸೊ ಆಮೇಲೆ ಚೇಂಜ್ ಮಾಡೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಈಗಲೇ ಚೇಂಜ್ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ಚೇಂಜ್ ಮಾಡ್ಕೊಂಡಿದ್ದಾದಮೇಲೆ ಇದು ಮ್ಯಾರಿನೇಟ್ ಆಗಿತ್ತು, ಒಂದು 1/2 ಅವರ್ ಆಗಿತ್ತು. ಸೊ ಹಾಗಾಗಿ ಇವಾಗ ನಾನು ತವಾ ಫ್ರೈ ಮಾಡ್ಕೊಳ್ಳೋಣ ಅಂತೇಳಿ ಈಗ ತವಕ್ಕೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ನೀವು ತುಪ್ಪನಾದರೂ ಹಾಕ್ಕೊಬೋದು, ಏನಾದರೂ ಹಾಕ್ಕೊಬೋದು. ನಾನಿಲ್ಲಿ ಒಂದು 2 ಸ್ಪೂನ್ ಆಗೋಷ್ಟು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ನಾವೇನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ
ಅದನ್ನು ಇದ್ರ ಮೇಲೆ ಇಡೋದು ಅಷ್ಟೇ. ತುಂಬ ಚೆನ್ನಾಗಿರುತ್ತೆ ಸೈಡ್ ಡಿಶ್ಗೆ. ನೀವು ಬೇಕಾದರೆ ಇದು ಯಾರು ಡಯಟ್ ಮಾಡ್ತಿರ್ತೀರಲ್ವ, ಸೊ ಅವರಿಗೂ ಇದು ಯೂಸ್ ಆಗುತ್ತೆ. ಇದು ಪ್ರೋಟೀನ್ ಥರನೂ ತೊಗೊಳ್ಬೋದು. ಸೊ ಇದನ್ನು ನಾನು ಲಕ್ಷ್ಯಕ್ಕೆ ತಿನ್ನಲಿಲ್ಲ, ಸ್ವಲ್ಪ ಖಾರ ಖಾರ ಅಂತ ಹೇಳ್ತಾ ಇದ್ದ. 6 ಪೀಸ್ ಏನೋ ಮಾಡ್ಕೊಂಡಿದ್ದೆ ನಾನು, ಇನ್ನು ಉಳಿದಿದ್ದು ಹಾಗೆ ಎತ್ತಿಟ್ಟಿದ್ದೆ. ಸೊ ಇದು ಜಾಸ್ತಿ ಪನ್ನೀರನ್ನ ಇಡೋದ್ರಿಂದ ಹುಳಿ ಬಂದ್ಬಿಡುತ್ತೆ. ಸೊ ಹಾಗಾಗಿ ಯಾರೂ ತಿನ್ನೋದಿಲ್ಲ. ಹುಳಿ ಬರೋದಕ್ಕೂ ಮುಂಚೆ ಏನಾದರೂ ಮಾಡ್ಕೊಂಡು ತಿನ್ನೋಬಿಡೋಣ ಅಂತ ಹೇಳಿಬಿಟ್ಟು ಈ ಥರ ಮಾಡ್ಕೊಂಡಿದ್ದೆ. ಚೆನ್ನಾಗಿತ್ತು. ಮಕ್ಕಳಿಗೆ ಅಂದರೆ ಸ್ವಲ್ಪ ಖಾರನ ಕಡಿಮೆನೇ ಹಾಕ್ಕೋಬೇಕಾಗುತ್ತೆ. ಖಾರ ಕಡಿಮೆ ಹಾಕಿದ್ರೆ ದೊಡ್ಡವ್ರಿಗೆ ರುಚಿ ಸಿಗೋಲ್ಲ. ಸೊ ಹಾಗಾಗಿ ಲಕ್ಷ್ಯ ಫಸ್ಟು ಎತ್ಕೊಂಡ, ಟೇಸ್ಟ್ ನೋಡ್ದ, ಚೆನ್ನಾಗಿದೆ ಮಮ್ಮಿ ಸೂಪರ್ ಅಂತ ಅಂದ. ಅದಾದಮೇಲೆ ಯಾಕೋ ಖಾರ ಅನಿಸ್ತೇನೋ ಅವನಿಗೆ, ತಿಂತ ಖಾರ ಜಾಸ್ತಿ ಆಗಿಬಿಟ್ಟಿರುತ್ತೆ. ಹಾಗಾಗಿ ಬೇಡ ಮಮ್ಮಿ ಖಾರ ಅಂದ. ಸೊ ಇದನ್ನು ಜಾಸ್ತಿ ಏನು ಕುಕ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಪನ್ನೀರ್ ಗಟ್ಟಿ ಆಗಿಬಿಡುತ್ತೆ. ಅದು ಒಂಥರ ಮುಟ್ಟಿದ ತಕ್ಷಣ ಸಾಫ್ಟ್ ಫೀಲ್ ಆಗಬೇಕು. ಸೊ ಅದಾದಮೇಲೆ ಈ ಥರ ತೆಗೆದುಬಿಡೋಣ. ತೆಗೆದಿಟ್ಕೋತಾ ಇದ್ದೀನಿ. ಇದನ್ನು ಸೈಡ್ ಡಿಶ್ಗೆ ತುಂಬ ಚೆನ್ನಾಗಿರುತ್ತೆ. ಏನು ಅಡುಗೆ ಅಂತ ಏನು ಮಾಡೋಗಿಲ್ಲ, ಜಸ್ಟ್ ಸಾಂಬಾರನ್ನ ಬಿಸಿ ಇಕ್ಕೋದು ಅಷ್ಟೇ ಇತ್ತು. ಸಾಂಬಾರನ್ನ ಬಿಸಿ ಇಟ್ಟು ಅವ್ರಿಗೆಲ್ಲ ರೈಸ್ನ ಹಾಕ್ಕೊಟ್ಟೆ. ಸೊ ರೈಸ್ ಜೊತೆಗೆ ಇದ್ಕಿದ ಬೇಳೆ ಸಾಂಬಾರು, ಸೈಡ್ಸ್ಗೆ ಅಂತ ಪನ್ನೀರ್ ಟಿಕ್ಕಾನ ಮಾಡ್ಕೊಂಡಿದ್ವಲ್ಲ ಅದನ್ನು ಕೊಟ್ಟೆ. ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿದ್ರು. ನಾವು ಊಟ ಮಾಡೋ ಅಷ್ಟರಲ್ಲಿ ಆಗಲೇ 10 ಗಂಟೆ ಆಗಿಬಿಟ್ಟಿತ್ತು. 10 ಗಂಟೆಗೆ ಊಟನೆಲ್ಲ ಮುಗಿಸ್ಕೊಂಡು ಅಷ್ಟೊತ್ತಿಗೆ ಆಗಲಿ ನಮ್ಮ ಕಿಶನ್ಗೆ ಹುಷಾರಿಲ್ದಂಗೆ ಆಯಿತು. ಯಾಕೆ ಅಂತ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ನೆಗಡಿ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಅವನಿಗೂ ಸ್ವಲ್ಪ ನೆಗಡಿ ಔಷಧಿ ಹಾಕೋಣ ಅಂತ ಹೇಳಿಬಿಟ್ಟು ಮನೇಲೇ ಇತ್ತು ಹೊಸದೇನೆ. ಸೊ ಅದನ್ನೇ ಹಾಕ್ತಾಯಿದ್ದೀನಿ. ನೋಡಿ ಔಷಧಿ ಕುಡಿಯೋಕ್ಕೆ ಹೆಂಗೆ ಆಡ್ತಿದ್ದಾನೆ. ಹೇ ಲಕ್ಷಯ್, ಪ್ಲೀಸ್ ಬಾ, ಪಪ್ಪ ಹೊಡಿತಿದ್ದೀಗ ಮೇಲೆ ನೋಡು, ಅಲ್ಲಿ ಚಿಕ್ಕಮ್ಮ ನೋಡು. ವಾವ್, ಸೊ ಇದೆಲ್ಲ ಆದಮೇಲೆ ಪಾತ್ರೆ ಎಲ್ಲ ತೊಳೆಯೋದಿತ್ತು. ರಾತ್ರಿನೇ ಪಾತ್ರೆನೆಲ್ಲ ತೊಳೆದಿಟ್ಕೊಂಡ್ಬಿಟ್ರೆ ಬೆಳಗ್ಗೆ ಈಸಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಪಾತ್ರೆನೆಲ್ಲ ತೊಳೆದು ಮತ್ತು ಕಿಚನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನನ್ನ ಮಕ್ಕಳು ಇನ್ನೂ ಮಲಗೇ ಇರಲಿಲ್ಲ, ನಾನು ಹಿಂದೆ ಮುಂದೆನೇ ಸುತ್ತಾಡ್ತಿದ್ರು. ಹಾಗೆ ಹೆಣ್ಮಕ್ಳಿಗೆ ಹಬ್ಬ ಅಂದಿದ ತಕ್ಷಣ ಸ್ಕಿನ್ ಕೇರ್ ಅನ್ನೋದು ಬಂದ್ಬಿಡುತ್ತೆ. ಸೊ ನಾಳೆ ಹಬ್ಬ ಆಗಿರೋದ್ರಿಂದ ಸ್ವಲ್ಪ ಸ್ಕಿನ್ನೆಲ್ಲ ಟ್ಯಾನ್ ಆಗಿತ್ತು. ಹಾಗಾಗಿ ಟ್ಯಾನ್ ರಿಮೂವಲ್ ಪ್ಯಾಕ್ ಹಾಕ್ಬಿಡೋಣ ಅಂತ ಹೇಳಿಬಿಟ್ಟು ಟ್ಯಾನ್ ರಿಮೂವಲ್ ಪ್ಯಾಕ್ ಹಾಕ್ತಾಯಿದ್ದೀನಿ. ಇದು ತುಂಬಾ ಚೆನ್ನಾಗಿದೆ, ನನ್ನ ಸ್ಕಿನ್ಗೆ ತುಂಬಾ ಚೆನ್ನಾಗಿದೆ. ಸೊ ಹಾಗಾಗಿ ಇದನ್ನು ಹಾಕ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ನನಗೆ 2 ಮಂತ್ 3 ಮಂತಿಂದನೂ ಹಚ್ತಾ ಇದ್ದೀನಿ. ಮಂತ್ಲಿ ಒನ್ಸ್ ಅಂತೂ ಹಚ್ತೀನಿ. ಸೊ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗಲಿ, ಸ್ಕಿನ್ ಅಲರ್ಜಿ ಆಗಲಿ ಏನೂ ಆಗಿಲ್ಲ. ಸೊ ಹಾಗಾಗಿ ಇದನ್ನು ನಾನು ಟ್ರೈ ಮಾಡ್ತಾಯಿದ್ದೀನಿ. ರಿಸಲ್ಟ್ ಕೂಡ ತುಂಬಾ ಚೆನ್ನಾಗಿ ಬರ್ತಿದೆ. ನನ್ನ ಮಕ್ಕಳಂತೂ ನನ್ನ ನೋಡಿ ಹೆದರ್ಕೊಳ್ಳೋದೇ ಇಲ್ಲ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿರ್ತಾರೆ. ಸೊ ಅದೇ ನನ್ನ ಪುಣ್ಯ ಅಂತ ಅನ್ಕೋತೀನಿ. ಇಲ್ಲ ಅಂದರೆ ಇನ್ಯಾರಾದರೂ ಆಗಿದ್ರೆ ಫುಲ್ ಹೆದ್ರ್ಕೊಂಡ್ಬಿಟ್ಟಿರ್ತಿದ್ದು. ತಾಯಿ ಹಾಕಿಸ್ಬೇಕಾಗಿತ್ತು ಅಷ್ಟೇ ನಾನು. ಸೊ ಆ ರೇಂಜಿಗಿದ್ದೆ ನಾನು ಇವತ್ತು. ಸೊ ಇದೆಲ್ಲ ಆದಮೇಲೆ ಫೇಸ್ನ ವಾಶ್ ಮಾಡ್ಕೊಂಡು ಬಂದೆ. ಪರವಾಗಿಲ್ಲ, ಒಂದು ಸ್ವಲ್ಪನಾದರೂ 1 ಲೇಯರ್ ಅಥವಾನಾದರೂ ಸ್ವಲ್ಪ ಟ್ಯಾನ್ ರಿಮೂವ್ ಆಗಿರುತ್ತೆ. ಇದೆಲ್ಲ ಆದಮೇಲೆ ಹೋಗಿ ಮಲ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಅಷ್ಟು ನಿದ್ದೆ ಬರ್ತಿತ್ತು. ಬಟ್ ತಿರ್ಗಾ ನೆನಪಿಸ್ಕೊಂಡೆ, ಅಯ್ಯೋ ನಾಳೆ ಹಬ್ಬ ಅಲ್ವಾ, ಇದನ್ನೆಲ್ಲ ಹೀಗೆ ಬಿಟ್ಟರೆ ತಿರ್ಗಾ ನಾಳೆ ಬೇಗನೆ ಪೂಜೆ ಮಾಡೋದಕ್ಕಾಗೋದಿಲ್ಲ. ಇವ್ರು ಎದ್ದೇಳೋದಕ್ಕೂ ಮುಂಚೆನೇ ಪೂಜೆ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಮಕ್ಕಳು ಎದ್ಮೇಲೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಹಾಗೆ ಸೋಫಾ ಕವರ್ನೆಲ್ಲ ಚೇಂಜ್ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಎಲ್ಲ ಸೋಫಾ ಕವರ್ನೂ ಒದ್ರಿ ಬೇರೆ ಬೇರೆ ಸೋಫಾ ಕವರ್ನ ಹಾಕ್ತಾಯಿದ್ದೀನಿ. ನಾವು ಹೆಣ್ಮಕ್ಳು ಹಬ್ಬಕ್ಕೆ ಎಷ್ಟೊಂದು ತಲೆ ಕೆಡ್ಸ್ಕೊತೀವಲ್ವ. ನನ್ನನ್ನು ಈ ವಿಡಿಯೋದಲ್ಲಿ ನೋಡಿದ್ರೇ ಅನ್ನಿಸ್ತಿದೆ, ಅಯ್ಯೋ ಪಾಪಚ್ಚಿ ನಾನು ಅಂತ. ಅಷ್ಟು ರಿಸ್ಕ್ ಆಗಿಬಿಡುತ್ತೆ ಒಂದೊಂದು ಸರಿ. ಮಕ್ಕಳೆಲ್ಲ ಮಲ್ಕೊಂಡಿದ್ದಾದಮೇಲೆ ನಾನು ಇದೆಲ್ಲ ಕೆಲಸನೂ ಮಾಡ್ಕೊತಾ ಇದ್ದೀನಿ. ಕಿಶನ್ ಹಾಗೂ ಮಲ್ಕೊಂಡೇನೆ ಹಿಂದಿಂದೇ ಓಡಾಡ್ತಿದ್ದ. ಅವನ್ನ ಮಲಗಿಸಿ ಮತ್ತೆ ಬಂದು ಈ ಕೆಲಸನೆಲ್ಲ ಮಾಡ್ಕೊತಾ ಇದ್ದೀನಿ. ಈ ಹಬ್ಬದ ಹಿಂದಿನ ದಿನವೇ ಈ ರೇಂಜಿಗೆ ಕೆಲಸ, ಇನ್ನು ಹಬ್ಬಕ್ಕೆ ಎಷ್ಟು ಕೆಲಸನೋ ಅಂತ ಅನ್ನಿಸ್ತಿತ್ತು. ಸೊ ಆದರೂ ಪರವಾಗಿಲ್ಲ, ನನ್ನನ್ನು ನಾನೇ ಪುಷ್ ಮಾಡಿಕೊಂಡು, ಇಲ್ಲ ದಿವ್ಯಾ ನೀನು ಮಾಡಲೇಬೇಕು ಎಲ್ಲ ಕೆಲಸನೂ ಅಂತ ಹೇಳಿ
ಬೇಗ ಬೇಗ ಎಲ್ಲ ಕೆಲಸನೂ ಮಾಡಿಕೊಂಡೆ. ಹಾಗೆ ದಿವಾನ್ ಮೇಲ್ಗಿರೋ ಬಟ್ಟೆನೂ ಎತ್ಕೊಂಡು ಬೇರೆದು ಹಾಕ್ಕೊಳ್ಳೋಣ ಅಂತ ಹೇಳಿ ದಿವಾನ್ ಕಾಟ್ದು ಚೇಂಜ್ ಮಾಡ್ಕೊತಾ ಇದ್ದೀನಿ. ಒಂದೊಂದು ಚೇಂಜ್ ಮಾಡಿ ಒಂದೊಂದು ಬಿಟ್ಟರೆ ಅಷ್ಟೊಂದು ನನಗೆ ಸಮಾಧಾನ ಅನಿಸಲ್ಲ. ಹಬ್ಬ ಅಂತ ಅಂದಮೇಲೆ ಎಲ್ಲ ಲಕ ಲಕ ಅಂತ ಹೊಡಿತಿರ್ಬೇಕು ಮನೆ. ಸೊ ಅಲ್ಲಿ ಆಗೋವರೆಗೂ ನಂಗೆ ಸಮಾಧಾನ ಇರಲ್ಲ. ಸೊ ಹಾಗಾಗಿ ಎಲ್ಲ ರೆಡಿ ಮಾಡಿಕೊಂಡು ಹಾಗೆ ಇದನ್ನೆಲ್ಲ ತೊಗೊಂಡೋಗಿ ಮೇಲ್ಗಡೆ ವಾಷಿಂಗ್ ಮಿಷಿನ್ ಹತ್ರ ಹಾಕ್ಬಿಡೋಣ ಅಂತ ಹೇಳಿ ಚೇಂಜ್ ಮಾಡಿರೋ ಬಟ್ಟೆನೆಲ್ಲ ತೊಗೊಂಡು ಹೋಗ್ತಾಯಿದ್ದೀನಿ. ಮಲ್ಕೊಳ್ಳೋ ಅಷ್ಟರಲ್ಲಿ 11 ಕಾಲಾಗೋಗಿತ್ತು. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಲ್ಲೇ ಕಾಣ್ತಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ ಅಂತ ಹೇಳ್ತಾ ಹೋಗಿ ಬರ್ತೀನಿ. ಬಾಯ್ ಬಾಯ್.